ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ನಮಗೆ ಅಕ್ಷಯ ತೃತೀಯ ದಿನ ನಾವು ಏನು ಮಾಡಬೇಕು ಅನ್ನೋ ಉದ್ದೇಶನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ನೋಡಿ, ಇದು ವಿಶೇಷವಾದ ಅಕ್ಷಯ ತೃತೀಯ ದಿನ ಆಗಿರೋದ್ರಿಂದ ನಾವು ಅವತ್ತಿನ ದಿನ ಬರೀ ಮಹಾಲಕ್ಷ್ಮಿ ಪೂಜೆನ ಮಾತ್ರನೇ ಮಾಡಬೇಕು ಅನ್ನೋದು ತಪ್ಪು ತಿಳುವಳಿಕೆ. ಅವತ್ತಿನ ದಿನ ಏನೇನು ಮಹತ್ವ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನೋಡಿ, ಅಕ್ಷಯ ತೃತೀಯ ದಿನ ಅನ್ನಪೂರ್ಣೇಶ್ವರಿ ಜನಿಸಿದ ದಿನ ಅಂತ ಕೂಡ ಕರೀತಾರೆ. ಆಮೇಲೆ ಸುಧಾಮನಿಗೆ ಬಡತನ ನಿವಾರಣೆ ಆದ ದಿನ ಅಂತಲೂ ಕೂಡ ಅಕ್ಷಯ ತೃತೀಯ ದಿನ ಕರೀತಾರೆ. ಅವತ್ತಿನ ದಿನ ನಾವು ಏನು ಮಾಡಬೇಕು ಅಂದರೆ ನೋಡಿ, ಒಂದು ಪುರಾಣ ಕಥೆಗಳನ್ನ ನಾನು ನಿಮಗೆ ತಿಳಿಸೋ ಅಂಥದ್ದನ್ನ ಪ್ರಯತ್ನ ಪಡ್ತಾ ಇದ್ದೀನಿ. ಏನಂತ ಅಂದರೆ ನೋಡಿ, ಪುರಾಣ ಕಥೆಗಳ ಪ್ರಕಾರ ಜಮದಗ್ನಿ ಮತ್ತು ರೇಣುಕಳ ಮಗನಾಗಿ ಪರಶುರಾಮನು ಜನಿಸುತ್ತಾನೆ. ಕಾರಣಾಂತರಗಳಿಂದ ಪರಶುರಾಮನು ಕ್ಷತ್ರಿಯ ಕುಲವನ್ನು ನಾಶ ಮಾಡುವ ಸಂಕಲ್ಪ ಹೊಂದುತ್ತಾನೆ. ಹಿಂಸೆ ಮಾಡುವುದು, ರಕ್ತ ಹರಿಸುವುದು ತಪ್ಪು ಎಂದು ತಿಳಿದಿದ್ದರೂ ಪರಶುರಾಮನು ಕ್ಷತ್ರಿಯರನ್ನು ಸಂಹರಿಸಲು ಆರಂಭಿಸುತ್ತಾನೆ. ರಾಮಾವತಾರದಲ್ಲಿ ರಾಮನನ್ನು ಸಂಧಿಸುವವರೆಗೂ ಇವನನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಪರಶುರಾಮನು ಈಗಿನ ಕೇರಳದಲ್ಲಿ ಜನಿಸಿ ಅಲ್ಲಿಯೇ ನೆಲೆಸಿದ್ದ ಎಂಬುದಕ್ಕೆ ಪುರಾವೆಗಳು ದೊರೆತಿವೆ. ಅಂದರೆ ಅವತ್ತಿನ ದಿನ ಪರಶುರಾಮ ಕೂಡ ಜನಿಸಿದ ದಿನ ಅಂತ ಕರೀತಾರೆ. ಅಕ್ಷಯ ತೃತೀಯ ದಿನ ಪರಶುರಾಮ ಕೂಡ ಜನಿಸಿದ್ದಾರೆ ಅಂತ ಹೇಳ್ಬೋದು ಅಂತ ಪುರಾಣಗಳು ಹೇಳುತ್ತೆ. ಆಮೇಲೆ ನೋಡಿ, ಅನ್ನಪೂರ್ಣೇಶ್ವರಿ ಜನಿಸಿದ ದಿನ ಅಂತ ಕೂಡ ಕರೀತಾರೆ. ಯಾಕಂದರೆ ಆ ಅನ್ನಪೂರ್ಣೇಶ್ವರಿ ದೇವಿ ಅವತ್ತಿನ ದಿನ ಜನಿಸಿರೋ ದಿನ ಅಂತ ಕರೆಯೋದ್ರಿಂದ ನಾವು ಆ ದಿನ ಏನು ಮಾಡಬೇಕು ಅಂದರೆ ಅನ್ನಪೂರ್ಣೇಶ್ವರಿಗೆ ಗೌರವ ಕೊಡಬೇಕಾಗುತ್ತೆ. ಅವತ್ತಿನ ದಿನ ಮನೆಯಲ್ಲಿ ಅಡುಗೆನ ಮಾಡಿ ಮನೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ನೀವು ಅಡುಗೆ ಮಾಡೋವಂಥ ಸ್ಥಳ ಅಂದರೆ ಒಲೆನ ಅವತ್ತಿನ ದಿನ ಕ್ಲೀನಾಗಿ ಶುದ್ಧವಾಗಿ ಸೀಟಿ ಅದಕ್ಕೆ ಸ್ವಲ್ಪ ಗಂಜಲನ್ನು ಸಿಂಪಡಿಸಿ ಅದ್ರ ಮೇಲೆ ರಂಗೋಲೆ ಬಿಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅದಕ್ಕೆ ಪೂಜೆನ ಮಾಡಬೇಕಾಗುತ್ತೆ. ಪೂಜೆ ಮಾಡಿದ ನಂತರ ಅನ್ನಪೂರ್ಣೇಶ್ವರಿನ ಆಹ್ವಾನ ಮಾಡಿ ನೀವು ಮನೆಗೆ ಕರಿಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಅವತ್ತಿನ ದಿನ ಒಂದು ತಪ್ಪಲೆಯಲ್ಲಿ ಒಂದು ಸ್ವಲ್ಪ ಹಾಲನ್ನು ತಂದು ಬಿಸಿ ಹಾಲನ್ನು ನೀವು ಬಿಸಿ ಮಾಡಿ ಅದನ್ನು ನೀವು ದೇವಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ. ಆಮೇಲೆ ಅವತ್ತಿನ ದಿನ ನೀವು ಆ ಒಲೆಯ ಮೇಲೆ ಏನಾದರೂ ಒಂದು ಸ್ವೀಟನ್ನು ನೀವು ಮಾಡಬೇಕಾಗುತ್ತೆ. ಇಲ್ಲ ಪಾಯಸ ಇರ್ಬೋದು, ಇಲ್ಲ ಹಾಲಿಗೆ ಸಕ್ಕರೆ ಹಾಕಿ ಕಾಯಿಸಿ ಕುಡಿಯೋದಿರ್ಬೋದು, ಬೆಲ್ಲ ಹಾಕಿ ಹಾಲನ್ನು ಕಾಯಿಸಿ ಕುಡಿಬೋದು. ಈ ರೀತಿ ನೀವು ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿಗೆ ಖುಷಿಯಾಗುತ್ತೆ. ಅದರಲ್ಲೂ ಅನ್ನಪೂರ್ಣೇಶ್ವರಿಗೆ ನೀವು ಅವತ್ತಿನ ದಿನ ಪೂಜೆ ಸಲ್ಲಿಸಿ ಆ ನಂತರ ನೀವು ಒಲೆಯ ಮೇಲೆ ಒಂದು ಸಿಹಿಯ ಪದಾರ್ಥದ ಅಡುಗೆ ಮಾಡಿ ಇಡೀ ಕುಟುಂಬ ಸದಸ್ಯರೆಲ್ಲರೂ ಊಟ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ತುಂಬ ಖುಷಿಯಾಗಿ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಅಂದರೆ ವರ್ಷ ಪೂರ್ತಿ ನಿಮಗೆ ಊಟದ ವ್ಯವಸ್ಥೆಗೆ ತೊಂದರೆ ಆಗೋದಿಲ್ಲ. ಯಾವಾಗಲೂ ನಿಮ್ಮ ಮನೇಲಿ ಧಾನ್ಯ ಅನ್ನೋದು ತುಂಬಿ ತುಳುಕುತ್ತೆ. ಅದ ನಂತರ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆ ಅಡುಗೆ ಮಾಡಿ ನೀವು ದಾನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಅವತ್ತಿನ ದಿನ ಅನ್ನಪೂರ್ಣೇಶ್ವರಿ ದೇವಿಗೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ನೀವು ಅವತ್ತಿನ ದಿನ ಅನ್ನಪೂರ್ಣೇಶ್ವರಿಗೆ ಒಲೆಯ ಮುಂದೆ ನೀವು ಮಾಡೋವಂಥ ಪೂಜೆಯಲ್ಲಿ ನೀವು ತಾಂಬೂಲ, ದಕ್ಷಿಣೆ, ಬಳೆ, ಕುಂಕುಮ ಎಲ್ಲನೂ ಇಟ್ಟು ಹಣ್ಣು ಎಲ್ಲ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಮರೆಯದಲ್ಲೇ ಮಾಡ್ಕೊಳ್ಳಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವತ್ತೂ ಅಷ್ಟೇ ನಿಮಗೆ ಅನ್ನ ತಿನ್ನೋದಕ್ಕೆ ಕೊರತೆ ಆಗೋದಿಲ್ಲ. ಯಾವತ್ತೂ ಜನ್ಮಕ್ಕೂ ಅನ್ನದ ಋಣ ನಿಮಗೆ ಕಾಯ್ತಾ ಇರುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ದಂಪತಿಗಳಿಗೆ ಅಕಸ್ಮಾತು ನಿಮ್ಮ
ಮನೇಲಿ ಏನಾದ್ರೂ ಅವತ್ತಿನ ದಿನ ಯಾರಾದರೂ ದಂಪತಿಗಳೇನಾದರೂ ನಿಮ್ಮ ಮನೆಗೆ ಆಗಮಿಸಿದ್ದೆ ಆದರೆ ಅವತ್ತಿನ ದಿನ ನೀವು ಆ ದಂಪತಿಗಳಿಗೆ ಒಳ್ಳೆಯ ಊಟನ ಬಡಿಸಿ ನಿಮ್ಮ ಮನೇಲಿರೋ ಅಂತಹ ಮಂಗಳ ದ್ರವ್ಯಗಳನ್ನ ಅವರಿಗೆ ದಾನ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಮಡಿಲು ತುಂಬಿ ನೀವು ಕಳಿಸೋದ್ರಿಂದ ನಿಜವಾಗ್ಲೂ ನೀವು ಯಾವೊಂದು ವಿಷಯಕ್ಕೆ ನೀವು ಬೇಡಿಕೆ ಇಟ್ಟಿದ್ದೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಮತ್ತು ನಿಮ್ಮ ಮನೇಲಿ ಸಿರಿ ಸಂಪತ್ತು ಖಂಡಿತವಾಗ್ಲೂ ಅನುಗ್ರಹ ಆಗುತ್ತೆ. ಅದ್ರ ಜೊತೆಗೆ ನೀವು ಅವತ್ತಿನ ದಿನ ಕುಬೇರನನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತೆ. ಯಾಕಂದರೆ ಕುಬೇರ ದೇವರು ಬಂದು ದೇವತೆಗಳಿಗೆ ಸಾಲವನ್ನು ನೀಡಿದ್ದಾನೆ ಅಂತಂದರೆ ನಿಮಗೆ ಗೊತ್ತಿರಬೇಕು. ಕುಬೇರ ಒಂದು ಟೈಮಲ್ಲಿ ತುಂಬ ತೊಂದರೆಗೆ ಸಿಗಾಕೊಂಡಾಗ ಅವನಿಗೆ ಐಶ್ವರ್ಯನ ಕೊಡೋದು ಮಹಾಲಕ್ಷ್ಮಿ ಆಗಿರ್ತಾರೆ. ಅಂಥ ಐಶ್ವರ್ಯನನ್ನು ನಾವು ನೋಡಿ ಈ ರೀತಿ ಇದೆ, ಅದನ್ನು ನಾನು ಹೇಳ್ತೀನಿ ನೋಡಿ. ಮೊದಲು ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸಬೇಕು, ನಂತರ ಕುಬೇರನ ಪೂಜೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಐಶ್ವರ್ಯ ಮತ್ತು ಸಂಪತ್ತಿಗೆ ಕೊರತೆ ಇರುವುದಿಲ್ಲ, ಹಾಗೆಯೇ ಯಾವುದೇ ರೀತಿಯ ತೊಂದರೆಯೂ ಆಗುವುದಿಲ್ಲ. ಕುಬೇರನು ಈ ದಿನ ಲಕ್ಷ್ಮೀನಾರಾಯಣರ ಪೂಜೆ ಮಾಡಿದ ಕಾರಣ ದೇವಾನುದೇವತೆಗಳಿಗೆ ಸಾಲ ನೀಡುವಂಥ ಸಿರಿವಂತನಾಗುತ್ತಾನೆ. ಈ ದಿನ ಯಾವುದೇ ಕಾರಣಕ್ಕೂ ಹಣವನ್ನು ಹೇಗೆಂದರೆ ಹಾಗೆ ಬಳಸಬಾರದು, ಅದನ್ನು ಜೂಜಿಗೆ ಬಳಸಬಾರದು. ಒಂದು ವೇಳೆ ಹೀಗೆ ಮಾಡಿದ್ದಲ್ಲಿ ಬಡತನದಿಂದ ಬಳಲಬೇಕಾಗುತ್ತದೆ. ಈ ದಿನ 11 ಲಕ್ಷ್ಮೀ ಕವಡೆಗಳನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ದೇವರ ಬಳಿ ಇಟ್ಟು ಪೂಜಿಸಬೇಕು. ನಂತರ ಅದನ್ನು ದೇವರ ಗೂಡಿನಲ್ಲಿ ಅಥವಾ ಪ್ರತಿದಿನ ಬಳಸುವ ಹಣದ ಜೊತೆ ಇಟ್ಟು ಹಣದ ಕೊರತೆ ಉಂಟಾಗುವುದಿಲ್ಲ. ಅಕ್ಷಯ ತೃತೀಯದಂದು ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಬರೆಯುವುದನ್ನು ಆರಂಭಿಸಿದ್ದು. ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆ ಕೂಡ ದೊರೆತಿದ್ದು ಕೂಡ ಇದೇ ದಿನ. ನೋಡಿದ್ರೆ ಸ್ನೇಹಿತರೆ, ಅಕ್ಷಯ ತೃತೀಯ ಅಂದರೆ ಎಷ್ಟೆಲ್ಲ ವಿಶೇಷ ಇದೆ. ಬರೀ ನಾವು ಅಕ್ಷಯ ತೃತೀಯ ಅಂದರೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆ ಅಂತ ಮಾತ್ರ ಅಂದ್ಕೊಂಡಿದ್ದು. ಅದ್ರ ಜೊತೆಗೆ ಏನೆಲ್ಲ ವಿಶೇಷ ಇದೆ, ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಇದೆ. ಅದೇನಪ್ಪ ಅಂದರೆ ದ್ರೌಪದಿಯನ್ನು ಶ್ರೀಕೃಷ್ಣ ಕಾಪಾಡಿದ ದಿನವೇ ಅಕ್ಷಯ ತೃತೀಯ. ದುಶ್ಯಾಸನನಿಂದ ದ್ರೌಪದಿಯು ತನ್ನ ವಸ್ತ್ರಾಪಹರಣಕ್ಕೆ ಒಳಗಾದದ್ದು ಇದೇ ಅಕ್ಷಯ ತೃತೀಯಂದು. ಸ್ವಯಂ ಕೃಷ್ಣನೇ ದ್ರೌಪದಿ ಎಂದು ಪ್ರತ್ಯಕ್ಷವಾಗಿ ಮಿತಿಯಿಲ್ಲದ ವಸ್ತ್ರವನ್ನು ದಯಪಾಲಿಸಿ ದ್ರೌಪದಿಯನ್ನು ಕಾಪಾಡುತ್ತಾನೆ. ಮುಖ್ಯವಾದ ವಿಚಾರವೇನೆಂದರೆ ದ್ರೌಪದಿಯು ತನ್ನನ್ನು ಕಾಪಾಡಲು ಎಲ್ಲರನ್ನೂ ಬೇಡಿಕೊಳ್ಳುತ್ತಾಳೆ, ಆದರೆ ಸಾಧ್ಯವಾಗುವುದಿಲ್ಲ. ಕೊನೆಗೆ ಶ್ರೀಕೃಷ್ಣ ಮಾತ್ರ ಆಕೆಯ ನೆರವಿಗೆ ಬರುತ್ತಾನೆ. ಕೃಷ್ಣನ ಗೆಳೆಯನ ಸುಧಾಮನ ಬಡತನ ಕೂಡ ಇದೇ ದಿನ ನಿವಾರಣೆಯಾಯಿತು ಎಂದು ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ. ದ್ರೌಪದಿ ಮತ್ತು ಅಕ್ಷಯ ಪಾತ್ರೆ ವಿಚಾರಗಳು ಧರ್ಮ ಆಚರಣೆಗೆ ಮತ್ತು ದಾನವನ್ನು ಸೂಚಿಸುತ್ತದೆ. ಆದ್ದರಿಂದ ಈ ದಿನವು ದಾನ ಧರ್ಮಗಳಿಗೆ ವಿಶೇಷ ದಿನವಾಗಿದೆ. ಚಿನ್ನ ಬೆಳ್ಳಿ ಕೊಳ್ಳುವವರು ಒಡವೆಯನ್ನು ಮೊದಲು ಕುಲದೇವರ ಪಾದದಲ್ಲಿ ಇರಿಸಬೇಕು, ಆನಂತರ ಅದನ್ನು ಬಳಸುವುದು ಒಳ್ಳೆಯದು. ಇದೇ ರೀತಿ ಹೊಸ ವ್ಯವಹಾರಗಳನ್ನು ಆರಂಭಿಸಿದಲು ಈ ದಿನ ಒಳ್ಳೆಯದು. ಆದ್ದರಿಂದ ದೇವರಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ಒಡವೆಗಳನ್ನು ಕೊಳ್ಳುವುದರ ಜೊತೆಗೆ ದಾನವನ್ನು ಮಾಡಬೇಕು. ದಾನವಾಗಿ ಯಾವುದೇ ವಸ್ತುವನ್ನು ನೀಡಬಹುದು. ಒಟ್ಟಾರೆ ಈ ದಿನ ಮಾಡುವ ಒಳ್ಳೆಯ ಕೆಲಸಗಳಲ್ಲಿ ಒಳ್ಳೆಯ ಫಲಗಳು ಇರುತ್ತವೆ. ನೋಡಿ ಸ್ನೇಹಿತರೆ, ನೀವು ಏನೂ ದಾನ ಮಾಡೋಕ್ಕಾಗಲಿಲ್ಲ ಅಂದರೂ ನಾನು ಹೇಳ್ಕೊಡ್ತೀನಿ ನಿಮಗೆ ಒಂದು ಸೀಕ್ರೆಟು. ಏನಂತಂದರೆ, ನೀವು ಸಾಧ್ಯವಾದಷ್ಟು ಅವತ್ತಿನ ದಿನ ಕುಡಿಯೋ ನೀರನ್ನು ನೀವು ದಾನವಾಗಿ ಕೊಡಿ, ಅನ್ನನ ನೀವು ದಾನವಾಗಿ ಕೊಡಿ. ಸಾಧ್ಯವಾದರೆ ನೀವು ದೇವಸ್ಥಾನಗಳಿಗೆ ಹೋದಾಗ ಈ ಸರಿ ನೀವು ಹೊಸ ಉಪ್ಪಿನ ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ನೀವು ದಾನವಾಗಿ ಕೊಡಿ. ಮತ್ತು ನಿಮ್ಮ ಮನೆಯಲ್ಲಿ ನಿಮಗೆ ಚಿನ್ನನ ನೀವು ಅವತ್ತಿನ ದಿನ ತರೋಕ್ಕೆ ಆಗಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ ನೋಡಿ. ನಿಮ್ಮ ಮನೆಯಲ್ಲಿ ನಮಗೆ ಚಿನ್ನ 1 ಗ್ರಾಮು ಕೂಡ ತಗೊಳಕ್ಕಾಗಲ್ಲ ಅಂತಂದವರು ಒಂದು ಶುದ್ಧವಾದದ್ದು ನೀರಿನ ಬಾಟಲನ್ನು ನೀವು ಅವತ್ತು ಖರೀದಿ ಮಾಡಬೇಕು. ಆ ನೀರನ್ನು ನೀವು ಖರೀದಿ ಮಾಡಿ ಅದನ್ನು ನೀವು ಮನೆಗೆ ತಂದು ನಿಮ್ಮ ಮನೆಯ ಸದಸ್ಯರಷ್ಟೇ ಆ ನೀರನ್ನು
ಉಪಯೋಗಿಸ್ಬೇಕು. ಯಾಕಂದರೆ ನೀವು ಅವತ್ತಿನ ದಿನ ನೀರನ್ನು ತಂದರೆ ನಿಮ್ಮ ಮನೆಗೆ ವರ್ಷ ಪೂರ್ತಿ ದಾರಿದ್ರ್ಯ ಅನ್ನೋದು ಬರೋದಿಲ್ಲ. ಆ ಹೊಸ ನೀರನ್ನು ನೀವು ಅಡುಗೆಗೆ ಮತ್ತು ಊಟಕ್ಕೆ ಉಪಯೋಗಿಸೋದ್ರಿಂದ ಅಲ್ಲಿ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಚಿನ್ನ ತರೋಕ್ಕಾಗಲಿಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ಧನ್ಯನ ತರಬೇಕಾಗುತ್ತೆ. ಧನ್ಯನ ನೀವು ತಂದು ಅದನ್ನು ನೀವು ಪೂಜೆಗೆ ಲಕ್ಷ್ಮೀ ದೇವರ ಮುಂದೆ ನೀವು ಅದನ್ನು ಇಟ್ಟು ಅದನ್ನು ನೀವು ಆಹಾರವಾಗಿ ಉಪಯೋಗಿಸೋದ್ರಿಂದ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಲಕ್ಷ್ಮೀ ಅನುಗ್ರಹ ಆಗುತ್ತೆ. ಅಕಸ್ಮಾತ್ ನಿಮಗೆ ಅಷ್ಟೊಂದು ಉಪಯೋಗಿಸೋಕ್ಕಾಗಲ್ಲ ಅಂದರೆ ಸ್ವಲ್ಪ ನೀವು ಆ ಧನ್ಯ ಕಾಳನ್ನ ಒಂದಷ್ಟು ಗಂಟಿಟ್ಟು ದೇವರ ಹತ್ರ ನೀವು ಪೂಜೆಗೆ ಮಾಡಿ, ತದನಂತರ ಅದನ್ನು ನೀವು ಇಡೋವಂಥ ಕ್ಯಾಶ್ ಬಾಕ್ಸ್ ಇರ್ಬೋದು, ಅಲ್ಲಿ ನೀವು ಒಡವೆ ಆಭರಣಗಳಿರ್ಬೋದು, ಅಲ್ಲಿ ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ನೀವು ಈ ರೀತಿ ಮಾಡ್ಬೋದು. ಅಕಸ್ಮಾತ್ ನಮ್ಮ ಮನೆಯಲ್ಲಿ ದುಡ್ಡಿಲ್ಲ ಅಂತ ಅನ್ನೋರು ಅರಿಶಿಣನ ನೀವು ಅವತ್ತಿನ ದಿನ ಮನೆಗೆ ತಂದರೆ ಖಂಡಿತವಾಗ್ಲೂ ನಿಮಗೆ ದುರ್ಗೆಯ ಸಮೇತ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಮನೇಲಿ ಏನಾದರೂ ಜಗಳ ಕಿರಿಕಿರಿ ಆಗ್ತಾ ಇದ್ದರೆ ದುರ್ಗಾದೇವಿ ಮನೆಗೆ ಆಹ್ವಾನ ಆದಾಗ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅತ್ತೆ ಮಾವಂದ್ರ ಜೊತೆ ಜಗಳ ನಡೀತಿದ್ರೆ ಅದು ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಅನ್ಯೋನ್ಯತೆ ಬೆಳೆಯೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದು ಶುದ್ಧವಾದ ಅರಿಶಿಣನ ನೀವು ಅವತ್ತಿನ ದಿನ ತರ್ಬೋದು. ಅವತ್ತಿನ ದಿನ ನಿಮಗೆ ದುಡ್ಡು ಇದ್ದರೆ ನೀವು ಒಂದು 9 ಅಥವಾ ಒಂದು 11 ಹಳದಿ ಕಲರ್ ಇರೋವಂಥ ಕವಡೆನ ನೀವು ತರಬೇಕಾಗುತ್ತೆ. ಹಳದಿ ಕಲರ್ ಕವಡೆ ಬಂದು ಲಕ್ಷ್ಮಿಯ ಸಂಕೇತ ಆಗಿರುತ್ತೆ. ಅದನ್ನು ನೀವು ಮನೆಗೆ ತಂದು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಲಕ್ಷ್ಮಿ ಜೊತೆಗೆ ನಿಮಗೆ ಶಿವನ ಅನುಗ್ರಹನೂ ಬೇಕು, ವಿಷ್ಣು ಅನುಗ್ರಹನೂ ಬೇಕು ಅಂದರೆ ಅದ್ರ ಜೊತೆಗೆ ನೀವು ಕಪ್ಪು ಕವಡೆ ಕೂಡ ಒಂದು 11 ತಗೊಬೇಕಾಗುತ್ತೆ. ಹಳದಿ ಕವಡೆ ಬಂದು ಲಕ್ಷ್ಮಿ ಆದರೆ ಕಪ್ಪು ಕವಡೆ ಬಂದು ವಿಷ್ಣು ಆಗಿರ್ತಾರೆ. ಗಂಡ ಹೆಂಡತಿ ಸಮೇತ ಇಬ್ಬರೂ ನೀವು ಮನೆಗೆ ತರ್ತೀರಿ ಅಂದರೆ ಅದು 11 ಇದು 11ನ ನೀವು ತಂದು ಅದಕ್ಕೆ ನೀವು ಪೂಜೆ ಮಾಡಿ ನೀವು ಇಡೋವಂಥ ಒಡವೆ ಬಾಕ್ಸ್ಗಳಲ್ಲಿ ಅದನ್ನು ಇಡೋದ್ರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದಾದಮೇಲೆ ನೀವು ಏನು ಮಾಡ್ಬೋದು ಅಂತಂದರೆ, ಸಾಧ್ಯವಾದರೆ ಅವತ್ತಿನ ದಿನ ಮರೆಯದಲ್ಲೇ ನೀವು ಹೊಸ ಉಪ್ಪಿನ ಪ್ಯಾಕೆಟ್ನ ನೀವು ಖರೀದಿ ಮಾಡಬೇಕಾಗುತ್ತೆ. ಆ ಹೊಸ ಉಪ್ಪಿನ ಪ್ಯಾಕೆಟ್ನ ನೀವು ಖರೀದಿ ಮಾಡಿ ಅದರಲ್ಲೂ ನೀವು ಅಕ್ಷಯ ತೃತೀಯ ಒಳ್ಳೆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಿದ ನಂತರ ನೀವು ಅಂಗಡಿಗೆ ಹೋಗಿ ಹೊಸ ಉಪ್ಪಿನ ಪ್ಯಾಕೆಟನ್ನು ತಂದು ಅದನ್ನು ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಅದನ್ನು ನೀವು ಪೂಜೆ ಮಾಡಿ ಯಾವುದೇ ಕಾರಣಕ್ಕೂ ಆ ಉಪ್ಪನ್ನು ನೀವು ನೋಡಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪಯೋಗಿಸಬಾರ್ದು. ನೀವು ಆ ಉಪ್ಪನ್ನು ನೋಡಿ ಗಾಜಿನ ಬಾಟಲ್ಗಳಿಗೆ ಅದನ್ನು ಉಪ್ಪನ್ನು ಸುರಿಬೋದು. ಇಲ್ಲ ಅಂದರೆ ಪಿಂಗಾಣಿಯಿಂದ ಬಂದಿರೋಂಥ ಉಪ್ಪಿನ ಜರಡಿ ಇರುತ್ತೆ, ಭರಣಿ ಇರುತ್ತೆ, ಆ ಭರಣಿಗೆ ಆ ಉಪ್ಪನ್ನು ಸುರಿದು ನಿಮ್ಮ ಕೈಯಲ್ಲಿ ಯಥಾಶಕ್ತಿ ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ, ಇವತ್ತು ನಿಮ್ಮ ಕೈಯಲ್ಲಿ 1 ರೂಪಾಯಿ ಇದೆ ಅಂದ್ಕೊಳ್ಳಿ, ಆ 1 ರೂಪಾಯಿನ ದೇವರ ಮುಂದೆ ಇಟ್ಟು ಅದನ್ನು ನೀವು ತಗೊಂಡೋಗಿ ಆ ಭರಣಿ ಇರುತ್ತಲ್ಲ ಅದ್ರ ಒಳಗೆ ಹಾಕಿ ದೇವ್ರ ಹತ್ರ ಇಟ್ಟು, ಅಮ್ಮ ನಾನು ಇವತ್ತಿಂದ ನಾನು ನಿನ್ನನ್ನು ಕೂಡಿ ಇಡ್ತೀನಿ, ನೀನು ನಮ್ಮ ಮನೆಗೆ ಅಕ್ಷಯವಾಗಿ ಬಂದು ನನ್ನ ಬಡತನನ ನಿವಾರಣೆ ಮಾಡು, ನಮ್ಮ ಮನೆಯಲ್ಲಿ ನಮ್ಮ ಆಸೆಗಳನ್ನ ನೆರವೇರಿಸುವಂಥ ಶಕ್ತಿ ನಮಗೆ ಕೊಡು, ಅಧಿಕವಾಗಿ ನೀನು ನಮ್ಮ ಮನೆಗೆ ಬಾ ಅಂತೇಳಿ ನೀವು ಆ 1 ವರ್ಷದಿಂದ ಹಿಡಿದು ಇನ್ನೂ 1 ವರ್ಷ ತನಕ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ನೀವು ಅದ್ರ ಒಳಗೆ ಶೇಖರಣೆ ಮಾಡಿ ಹೋಗ್ಬೋದು. ನೋಡಿ, ಅದು ಅಕಸ್ಮಾತ್ ನೀವು ಉಪ್ಪಿನ ಭರಣೆ ಇರುತ್ತಲ್ಲ ಅದು ತುಂಬ್ತಾ ಇದೆ ಅಂದಾಗ ಅದನ್ನು ಸ್ವಲ್ಪ ನೀವು ಆ ಕಾಯಿನ್ಗಳು ಅಥವಾ ದುಡ್ಡನ್ನ ನೀವು ಒಂದು ಸ್ವಲ್ಪ ಚೇಂಜ್ ಮಾಡ್ಬೋದು. ಅಂದರೆ ಇವಾಗ ಜಾಸ್ತಿ ತುಂಬೋಗಿದೆ ಅಂದರೆ ಈಗ 100 ರೂಪಾಯಿ ಅಥವಾ 500 ರೂಪಾಯಿನ ಹಾಕ್ಬೋದು. ಅಂಗಡಿಗೆ ಕೊಟ್ಟು ಅದನ್ನು ಚೇಂಜ್ ಮಾಡಿಸಿ ಅದನ್ನು ಚಿಲ್ಲರೆ ಆಗಿ ಕನ್ವರ್ಟ್ ಮಾಡಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ಆ ದುಡ್ಡನ್ನು ನೀವು ಅದ್ರ ಒಳಗೆ ಹಾಕೋದ್ರಿಂದ ವರ್ಷ ಪೂರ್ತಿ ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋಂಥ ಚಿನ್ನದ ಆಭರಣಗಳನ್ನು ಕೊಂಡ್ಕೊಬೋದು. ಅಕಸ್ಮಾತ್ ನಿಮಗೆ ಅವತ್ತಿನ ದಿನ ನೀವು ಚಿನ್ನದ ಆಭರಣಗಳನ್ನ ಕೊಂಡ್ಕೊಬೇಕು ಅಂತ ನೀವು ಅವತ್ತಿನ ದಿನ ಮಹಾಲಕ್ಷ್ಮಿಗೆ ನೀವು ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿನ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೋ, ನಿಮ್ಮ ಹತ್ರ ಇವತ್ತು ನಾನು ಒಡವೆ ಇವತ್ತು ತೊಗೊಳ್ಲೇಬೇಕು, ಏನಾದರೂ ಮಾಡಿ ನಾನು ತೊಗೊಳ್ಲೇಬೇಕು ಅನ್ನೋ ಮನಸ್ಸಿರೋರು ನಿಮಗೆ ಅವತ್ತಿನ ದಿನ ತೊಗೊಳೋಕ್ಕೆ ಕಾಸ್ಟ್ಲಿ ಇರುತ್ತೆ. ಎಷ್ಟು 1 ಲಕ್ಷಾಂತರ ರೂಪಾಯಿ ದುಡ್ಡಿರುತ್ತೆ. 1 ಗ್ರಾಮ್ ಚಿನ್ನ ತೊಗೋಬೇಕು ಅಂದ್ರೆ 3,000 ರೂಪಾಯಿ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ, ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು
ದುಡ್ಡಿದೆಯೋ ಅಷ್ಟನ್ನು ನೀವು ಅಂಗಡಿಗೆ ಹೋಗಿ ಅವತ್ತಿನ ದಿನ ನಿಮ್ಮ ಹೆಸರಲ್ಲಿ ನೋಡಿ ನಾನು ಇಂಥ ಒಡವೆನ ತೊಗೊಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿ ನೀವು ಒಂದು ಅಂಗಡಿಗೆ ಹೋಗಿ ನಿಮ್ಮಲ್ಲಿ 100 ರೂಪಾಯಿ ಇರಲಿ ಅದನ್ನು ನೀವು ಒಂದು ಅಕೌಂಟ್ ಥರ ನೀವು ಅಲ್ಲಿ ಕೊಟ್ಟು ನೀವು ಹೆಸರು ಬರೆಸಿ ನಾನು ಇಂಥ ಒಡವೆನ ತೊಗೊತೀನಿ ಅಂತ ಹೇಳಿ ಮುಂಗಡವಾಗಿ ನೀವು ಹಣನ ಕಟ್ಟಿ ಬಂದಿದ್ದೆ ಆದರೆ ನೀವು ಯಾವ ಒಡವೆ ತೊಗೊಬೇಕು ಅಂತ ನೀವು ಚೀಟಿಲಿ ಬರೆದು ಇಟ್ಟಿದ್ದೀರೋ ಅಥವಾ ಅದಕ್ಕೆ ನೀವು ದುಡ್ಡನ್ನು ಸೇರಿಸ್ತಾ ನೀವು ಕೊಡ್ಬೋದು. ಇವಾಗ 3,000 ಇರುತ್ತೆ ಅಂದ್ಕೊಳ್ಳಿ, ನೀವು ಒಂದು 100 ರೂಪಾಯಿ ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ನಿಮಗೆ ದುಡ್ಡು ಎಷ್ಟು ಕಲೆಕ್ಟ್ ಆಗುತ್ತೋ ಅಷ್ಟನ್ನು ನೀವು ಸೇರಿಸ್ತಾ ನೀವು ಅಂಗಡಿಗೆ ಕೊಟ್ಟು ನೀವು ಇಷ್ಟಪಟ್ಟಂಥ ಒಡವೆನ ತಗೊಳ್ಳೋದಕ್ಕೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಯಾಕಂದರೆ ನೀವು ಅವತ್ತಿನ ದಿನ ನಿಮ್ಮ ಡೇಟು ಮತ್ತು ನೀವು ಯಾವ ಡೇಟು ಅವತ್ತಿನ ದಿನത്തെ ಹಾಕಿರ್ತಾರೆ ಮತ್ತು ನಿಮ್ಮ ಹೆಸರನ್ನು ಬರೆದಿರ್ತಾರೆ ಮತ್ತು ನಿಮಗೆ ನೀವು ಸಾಧ್ಯವಾದರೆ ಬೇಕಾದರೆ ಅವತ್ತಿನ ದಿನ ನಿಮ್ಮ ನಕ್ಷತ್ರ ಕೂಡ ಬರೆಸಿರ್ಬೋದು. ಆ ರೀತಿ ನೀವು ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ನಿಮಗೆ ಒಡವೆಗಳು ಕಲೆಕ್ಟ್ ಆಗುತ್ತೆ. ಯಾಕಂದರೆ ಈ ವರ್ಷ ನೀವು ಒಂದು ಚಿಕ್ಕ ಒಡವೆನ ತೊಗೊಂಡಿದ್ರೆ ಮುಂದಿನ ವರ್ಷಕ್ಕೆ ನೀವು ಆ ಒಡವೆನ ನೀವು ಪೂಜೆಗೆ ಇಡ್ತಾ ಹೋದಂತೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಆದರೆ ನಾನು ಇನ್ನೂ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ, ನಿಮಗೆ ಅವತ್ತಿನ ದಿನ ವಿಶೇಷವಾಗಿ ನೀವು ಚಿನ್ನನ ತೊಗೊಬೇಡಿ. ಯಾಕಂದರೆ ನೀವು ಮೊದಲೇ ಬಾರಿಗೆ ಯಾವುದೇ ಒಂದು ಅಕ್ಷಯ ತೃತೀಯ ದಿನ ಒಂದು ಒಡವೆನ ನೀವು ತೊಗೊಬೇಕು ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಅವತ್ತಿನ ದಿನ ನೀವು ಬೆಳ್ಳಿನ ಒಡವೆ ತಗೊಳ್ಳಿ. ಯಾಕಂದರೆ ನೀವು ಬೆಳ್ಳಿನ ತೊಗೊಂಬಿಟ್ರೆ ಸಾಕು, ಬೆಳ್ಳಿನ ನೀವು ಮನೆಗೆ ತಂದು ಪೂಜೆ ಮಾಡಿದ್ದೆ ಆದರೆ ಬೆಳ್ಳಿ ಹಿಂದೆ ಚಿನ್ನ ಖಂಡಿತವಾಗ್ಲೂ ಬರುತ್ತೆ. ಯಾಕಂದರೆ ಬೆಳ್ಳಿ ಎಲ್ಲಿ ಇರ್ತಾರೋ ಅಲ್ಲಿ ಲಕ್ಷ್ಮೀ ದೇವಿ ಬಂದು ಶ್ರೀನಿವಾಸ ಆಗಿರ್ತಾರೆ, ಚಿನ್ನ ಬಂದು ಮಹಾಲಕ್ಷ್ಮಿ ಆಗಿರ್ತಾರೆ. ಅಂದರೆ ಬೆಳ್ಳಿ ಮನೆಗೆ ಬಂದರೆ ಚಿನ್ನ ಆಟೋಮೆಟಿಕ್ ಆಗಿ ಮಹಾಲಕ್ಷ್ಮಿ ಶ್ರೀ ವಿಷ್ಣುನ ಸಮೇತ ಉಡ್ಕೊಂಡು ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಅವತ್ತಿನ ದಿನ ಮುಖ್ಯವಾಗಿ ಮೊದಲೇ ಬಾರಿಗೆ ನೀವು ಏನಾದರೂ ಒಂದು ಒಡವೆನ ತೊಗೊತೀನಿ ಅಂತಂದರೆ ಯಾವ ಒಡವೆನೂ ತೊಗೊಬೇಡಿ. ಮುಖ್ಯವಾಗಿ ನಾನು ಹೇಳ್ಕೊಡೋ ಅಂಥ ಒಡವೆನ ತೊಗೊಳ್ಳಿ. ಅದೇನಪ್ಪ ಅದು ಒಡವೆ ಅಂತ ಅಂದರೆ ನೋಡಿ, ಅವತ್ತಿನ ದಿನ ನೀವು ಮುಖ್ಯವಾಗಿ ಬೆಳ್ಳಿಯ ಒಡವೆಯಲ್ಲಿ ಶ್ರೀನಿವಾಸನ ವಿಗ್ರಹ ಇರೋ ಅಂಥದ್ದು ಅಂದರೆ ಮುಖ ಇರೋ ಅಂಥದ್ದನ್ನು ನೀವು ಬೆಳ್ಳಿಯ ಉಂಗುರನ ನೀವು ಅವತ್ತು ಪರ್ಚೇಸ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಯಾವೊಂದು ಒಡವೆಗೆ ಚಿನ್ನಕ್ಕೆ ಆತುರಿತಾ ಇದ್ದೀರೋ, ನಮಗೆ ಚಿನ್ನ ಬೇಕು ಅಂತಿರೋ ಆ ಚಿನ್ನ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಬರುತ್ತೆ. ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ಬೆಳ್ಳಿಯ ಉಂಗುರನ ತಂದು ಅವತ್ತಿನ ದಿನ ನೀವು ಅದಕ್ಕೆ ಸ್ವಲ್ಪ ಹಾಲು ಮತ್ತು ಅರಿಶಿಣ ಹಾಕಿ ತೊಳೆದು ಅದನ್ನು ನೀವು ನಿಮ್ಮ ವಿಷ್ಣು ದೇವರ ಮುಂದೆ ಇಡಬೇಕಾಗುತ್ತೆ. ಇಟ್ಟು ನೀವು ಅದಕ್ಕೆ ವಿಷ್ಣು ದೇವರಿಗೆ ನೀವು ಏನು ನೈವೇದ್ಯ ಕೊಡಬೇಕು ಅಂತ ಅಂದರೆ ಕಡಲೆಕಾಳು ಉಸ್ಲಿನ ನೀವು ಮಾಡಿ ಅದನ್ನು ನೀವು ವಿಷ್ಣು ದೇವರ ಮುಂದೆ ಇಟ್ಟು ಆ ಉಂಗುರನ ನೀವು ದೇವರ ಮುಂದೆ ಇಟ್ಟು, ಅಪ್ಪ ದೇವರೇ ಭಗವಂತ, ನಾನು ಬೆಳ್ಳಿನ ಕೊಂಡ್ಕೊಂಡಿದ್ದೀನಿ, ನಮ್ಮ ಮನೆಗೆ ಚಿನ್ನ ಬೇಕು, ನನಗೆ ನನ್ನ ಮಗಳ ಮದುವೆ ಮಾಡಬೇಕು ಅಥವಾ ನನಗೆ ಒಡವೆ ಬೇಕು, ನಾನು ಒಡವೆನ ಹಡ ಇಟ್ಟಿದ್ದೀನಿ, ಎಷ್ಟೊಂದು ಒಡವೆ ಹಡ ಇಟ್ಟಿದ್ದೀನಿ, ಅದೆಲ್ಲ ನಮ್ಮ ಮನೆಗೆ ಬರಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ನೀವು ನಾರಾಯಣನ ಅದರಲ್ಲೂ ಶ್ರೀನಿವಾಸನ ನೀವು ಕೇಳಿಕೊಂಡು ನೈವೇದ್ಯಕ್ಕೆ ನೀವು ಕಡಲೆಕಾಳಿನ ನೈವೇದ್ಯನ ಅದರಲ್ಲೂ ಉಸ್ಲಿ ಮಾಡಿ ಈರುಳ್ಳಿ ಹಾಕಬೇಡಿ. ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ತಾಮಸ ಗುಣ ಆಹಾರಗಳು. ಅದಿಲ್ಲದಲೇ ನೀವು ಕಡಲೆಕಾಳು ಉಸ್ಲಿನ ನೀವು ದೇವರ ಮುಂದೆ ಇಟ್ಟು ಅದರಲ್ಲೂ ಶ್ರೀನಿವಾಸನಿಗೆ ಅವತ್ತಿನ ದಿನ ಮಲ್ಲಿಗೆ ಹೂವನ್ನು ಕೊಟ್ಟು ನೀವು ಪೂಜೆ ಮಾಡಿದ ನಂತರ ನೀವು ಬೆಳ್ಳಿಯ ಉಂಗುರನ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ಬೇಗ ಬಂದ್ಬಿಡ್ತಾರೆ. ಯಾಕಂದರೆ ಗಂಡನ್ನು ಬಿಟ್ಟು ಹೆಂಡತಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಸೀಕ್ರೆಟ್ನ ನಿಮಗೆ ಹೇಳ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಏನು ಶ್ರಮ ಹಾಕಬೇಕಾಗಿಲ್ಲ. ಆದರೆ ಬುದ್ಧಿವಂತಿಕೆಯಿಂದ ನಾವು ದೇವರನ್ನ ಈ ರೀತಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಮಾಡುತ್ತೆ. ಸಾಧ್ಯವಾದರೆ ಅವತ್ತಿನ ದಿನ ನೀವು ವಿಷ್ಣು ದೇವಸ್ಥಾನಕ್ಕೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದಾಗ ಕಡಲೆಕಾಳು ಉಸ್ಲಿನ ನೀವು ದಾನವಾಗಿ ಹಂಚಿ ಅದರಲ್ಲೂ ಗಂಡ ಹೆಂಡತಿ ಸಮೇತ ಇರುವಂಥ ಶ್ರೀನಿವಾಸ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ನೀವು ಕೊಡಿ. ಸಾಧ್ಯವಾದರೆ ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಾರೆ ನೀವು ಮಹಾಲಕ್ಷ್ಮಿ ನಮ್ಮ ಮನೆಗೆ ಚಿನ್ನ ಬೆಳ್ಳಿನ ಹೊತ್ಕೊಂಡು ಬರಬೇಕು ಅನ್ನೋ ಆಸೆ ಇರೋರು ಖಂಡಿತವಾಗ್ಲೂ ನೀವು ಅವತ್ತಿನ ದಿನ ಏಲಕ್ಕಿ ಹಾರನ ನೀವು ಸಿದ್ಧತೆ ಮಾಡ್ಕೊಂಡಿರಿ. ನಾಳೆ ಹಬ್ಬ ಇದೆ ಅಂದರೆ ಇವತ್ತಿನ ರಾತ್ರಿಗೆ ನೀವು ಏಲಕ್ಕಿ ಹಾರ ಅಂದರೆ ಒಂದು 21 ಇಲ್ಲ ಒಂದು 108 ಏಲಕ್ಕಿನ ನೀವು ನೀರಲ್ಲಿ ನೆನೆಸ್ಬೇಕಾಗುತ್ತೆ. ಆ ನೀರಲ್ಲಿ ನೆನೆಸಿದಂಥ ಏಲಕ್ಕಿನ ನೀವು ಹಾರವಾಗಿ ಪರಿಣಮಿಸಿ ಅದನ್ನು ನೀವು ತಗೊಂಡೋಗಿ
ತಗೊಂಡೋಗಿ ಶ್ರೀನಿವಾಸ ಮತ್ತು ಮಹಾಲಕ್ಷ್ಮಿಯ ಕೊರಳಿಗೆ ಹಾಕಿಸಿ ಅದನ್ನು ನೀವು ತದನಂತರ ಅರ್ಚಕರ ಹತ್ರ ಕೇಳಿ ಆ ಏಲಕ್ಕಿನ ಮತ್ತೆ ನೀವು ರಿಟರ್ನ್ ಹಾರ ಅಂದರೆ ಒಂದು ಹಾರನ ಅಲ್ಲಿ ಬಿಟ್ಟು ಇನ್ನೊಂದು ಹಾರನ ನೀವು ಏಲಕ್ಕಿನ ಮತ್ತೆ ಮನೆಗೆ ತಂದು ಅದನ್ನು ನೀವು ದಿನನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತಾ ನೀವು ಮತ್ತು ನೀವು ಬಳಸುವಂಥ ಕ್ಯಾಶ್ ಬಾಕ್ಸ್ ಹತ್ರ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ವರ್ಷ ಪೂರ್ತಿ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ವಿಷ್ಣು ಸಮೇತ, ಅದರಲ್ಲೂ ಗಂಡ ಹೆಂಡತಿಯರ ಸಮೇತ ನಿಮ್ಮ ಮನೆಯಲ್ಲಿ ದುಡ್ಡಿನ ಅವಶ್ಯಕತೆ ಎಷ್ಟು ಇರುತ್ತೆ ನೋಡಿ. ನಾನು ನಿಮಗೆ ಸುಳ್ಳು ಆಶ್ವಾಸನೆ ಕೊಡೋಕ್ಕಾಗಲ್ಲ. ನಿಮಗೆ ಕೋಟಿ ರೂಪಾಯಿ ಬಂದ್ಬಿಡುತ್ತೆ, ವರ್ಷ ಪೂರ್ತಿ ನಿಮಗೆ ಮಿಲಿಯನ್ ಅಷ್ಟು ದುಡ್ಡು ಸಿಕ್ಕಿಬಿಡುತ್ತೆ, ಅಥವಾ ಬಾಕ್ಸ್ ಚಿನ್ನ ಸಿಕ್ಬಿಡುತ್ತೆ ಅಂತ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಅಳತೆಗೆ ಮೀರಿ ನಮಗೆ ಎಷ್ಟು ದಕ್ಕಬೇಕು ಅಂತ ಭಗವಂತ ಪ್ರೇರಣೆ ಮಾಡಿರ್ತಾನೋ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು ಕೊಡ್ತಾನೆ ಅನ್ನೋದನ್ನ ಖಂಡಿತವಾಗ್ಲೂ ಹೇಳ್ತೀನಿ. ಈ ರೀತಿ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಯಾಕಂದರೆ ತುಂಬ ವಿಶೇಷವಾಗಿ ಬಂದಿರೋದ್ರಿಂದ ಅವತ್ತಿನ ದಿನ ನೋಡಿ ಇಷ್ಟೆಲ್ಲ ವಿಶೇಷ ಇರೋ ದಿನ ಆಗಿರೋದ್ರಿಂದ ನೀವು ನಾನು ಹೇಳ್ಕೊಟ್ಟಿರೋಂಥ ಸಣ್ಣ ಉಪಾಯಗಳನ್ನ ಅವತ್ತಿನ ದಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಈ ವರ್ಷ ನೀವು ಪ್ರಯತ್ನಪಟ್ಟು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನೀವು ಪ್ರಯತ್ನನೇ ಪಡ್ದಲೆ ಏನೂ ಮಾಡ್ದಲೆ ನನ್ನ ಹತ್ರ ಚಿನ್ನಕ್ಕೆ ದುಡ್ಡಿಲ್ಲ, ನಾನು ಪೂಜೆ ಮಾಡಲ್ಲ, ನಾನು ಅದು ಮಾಡಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ನೀವು ಪ್ರಯತ್ನಪಟ್ಟು ನೋಡಬೇಕು. ಈ ರೀತಿ ನೀವು ಒಳ್ಳೊಳ್ಳೆ ಚಿಕ್ಕ ಉಪಾಯಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ನೀವು ಕೂಡ ಲಕ್ಷಾಧಿಪತಿಗಳಾಗ್ಬೋದು, ಕೋಟ್ಯಾಧಿಪತಿಗಳಾಗ್ಬೋದು. ಆದರೆ ಭಗವಂತನ ನೀವು ಸೇವೆ ಮಾಡಿ ಕೇಳಿ. ನೀವು ಭಗವಂತನ ನೀವು ಸೇವೆ ಮಾಡ್ದಲೇ ನನಗೆಲ್ಲ ಕೊಡಿ ಅಂತ ಕೇಳೋದು ಸ್ವಾರ್ಥ ಆಗುತ್ತೆ. ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ನೀವು ಕೆಲಸ ಮಾಡಿ ಭಗವಂತನ ಸೇವೆ ಮಾಡಿ ಆನಂತರ ಕೇಳಿ, ಭಗವಂತ ನಿಜವಾಗ್ಲೂ ಕೊಡ್ತಾನೆ. ಯಾಕಂದರೆ ನೋಡಿ ಶ್ರೀಕೃಷ್ಣ ಪರಮಾತ್ಮ ಸುಧಾಮನಿಗೆ ಕಷ್ಟ ಇರುತ್ತೆ ಅಂಥ ಸಮಯದಲ್ಲಿ ಅವನು ಸುಧಾಮ ತನ್ನ ಸ್ನೇಹಿತನಾಗಿದ್ದರು, ಅವನು ಅದನ್ನು ಕೇಳೋದಕ್ಕೆ ನನಗೆ ಕಷ್ಟ ಇದೆ ಅಂತ ಅವನು ಕೇಳೋಕ್ಕಾಗಲ್ಲ. ಆದರೆ ಅವತ್ತಿನ ದಿನ ಅವನು ಶ್ರೀಕೃಷ್ಣನ ನೋಡೋಕ್ಕೆ ಹೋಗುವಾಗ ಅವನ ಮನೇಲಿರೋ ಅಂಥ ಒಂದೇ ಒಂದು ಇಡೀ ಅವಲಕ್ಕಿನ ತೊಗೊಂಡೋಗಿರ್ತಾನೆ. ಆದರೆ ಅವನು ದೊಡ್ಡ ಶ್ರೀಮಂತ ಆಗಿರ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅಂಥ ಸಮಯದಲ್ಲಿ ಅವನು ಅದನ್ನು ಕೊಡೋದಕ್ಕೆ ಹಿಂಜರಿತಾನೆ. ಯಾಕಂದರೆ ಇಂಥ ಶ್ರೀಮಂತ ಸ್ನೇಹಿತನಿಗೆ ನಮ್ಮ ಮನೇಲಿರೋಂಥ ಈ ಒಣಕಲ ಅವಲಕ್ಕಿನ ಕೊಟ್ಟರೆ ಅವನಿಗೆ ಏನು ಅನಿಸುತ್ತೋ ಅಂತೇಳಿ ಕದ್ದು ಮಾಡ್ಕೊಂಡಿರ್ತಾನೆ. ಆದರೆ ಕೃಷ್ಣನಿಗೆ ಗೊತ್ತಿರುತ್ತೆ. ಅವನನ್ನು ಮಾತಾಡಿಸ್ತಾ ಅವನ ತಂದಿರೋ ಅಂಥ ಗಂಟಲ್ಲಿ ನೋಡ್ತಾನೆ, ಅಲ್ಲಿ ಅವಲಕ್ಕಿ ಇರುತ್ತೆ. ಆ ಅವಲಕ್ಕಿನ ಅವನು ರುಚಿಯಾಗಿ ಎಷ್ಟು ಚೆನ್ನಾಗಿದೆ, ನನ್ನ ಗೆಳೆಯ ನನಗೋಸ್ಕರ ಬರಿಗೈಯಲ್ಲಿ ಬಂದಿಲ್ಲ, ನನಗೋಸ್ಕರ ಏನೋ ತಂದಿದ್ದಾನೆ ಅಂತ ಅದನ್ನು ಪ್ರೀತಿಯಿಂದ ತನ್ನ ಮಡದಿಯರ ಜೊತೆ ತಿಂದು ಆವಾಗಲೇ ಅವನ ಬಡತನನ ನಿವಾರಣೆ ಮಾಡಿರ್ತಾನೆ. ಅಂದರೆ ಭಗವಂತನಿಗೆ ಎಲ್ಲ ಗೊತ್ತಿರುತ್ತೆ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಆದರೆ ಭಗವಂತನಿಗೆ ನಮ್ಮ ಕೈಯಲ್ಲಿ ಆಗುವಂಥದ್ದು ಸೇವೆನ ಅಥವಾ ಒಂದು ನೈವೇದ್ಯನ ನಾವು ಭಗವಂತನ ಹತ್ರ ಇಟ್ಟು, ನಿಮ್ಮ ಮನೇಲಿ ಅದೇ ಇಡಬೇಕು ಇದೇ ಇಡಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ಏನೂ ಇಡೋಕ್ಕಾಗಲಿಲ್ಲ ಅಂದರೆ ಒಂದು ಗ್ಲಾಸ್ ನೀರಿಡಿ, ನೀವು ತಿನ್ನೋವಂಥ ಒಂದು ತುತ್ತು ಅನ್ನನ ಭಗವಂತನಿಗೆ ಹೆಸರೇಳಿ ನೀವು ದೇವರ ಮುಂದೆ ಇಟ್ಟು ಅವತ್ತಿನ ದಿನ ಖುಷಿಯಾಗಿರೋಂಥ ಪ್ರಯತ್ನ ಪಡಿ. ಯಾಕಂದರೆ ಅಕ್ಷಯ ತೃತೀಯ ಅಂದರೆ ನೀವು ಅವತ್ತಿನ ದಿನ ತುಂಬ ಕಣ್ಣೀರಾಗ್ತೀರಿ ಅಂದ್ಕೊಳ್ಳಿ. ಅವತ್ತಿನ ದಿನ ವರ್ಷ ಪೂರ್ತಿ ಕಣ್ಣೀರಾಗ್ತಿರ್ತೀರ. ಅವತ್ತಿನ ದಿನ ನೀವು ಸಂತೋಷವಾಗಿರ್ತೀರ ಅಂದ್ಕೊಳ್ಳಿ. ಆ ವರ್ಷ ಪೂರ್ತಿ ಸಂತೋಷವಾಗಿರ್ತೀರ. ಒಂದು ವರ್ಷ ಅವತ್ತಿನ ದಿನ ನೀವು ದಾನ ಮಾಡಿದ್ರೆ ಅಂದ್ಕೊಳ್ಳಿ, ನೀವು ಒಂದು ವಸ್ತುನ ದಾನ ಮಾಡಿದ್ರೆ ನಿಮಗೆ 2 ಅಧಿಕವಾಗಿ ಸಿಗುತ್ತೆ. ನೀವು ಏನು ಮಾಡ್ತೀರೋ ಅದು ನಿಮಗೆ ಸಿಗುತ್ತೆ. ಅಂದರೆ ಕನ್ನಡಿಯ ಪ್ರತಿಬಿಂಬ ಥರ ನೀವೇನು ಕೊಡ್ತೀರೋ ಅದು ನಿಮಗೆ ಮತ್ತೆ ರಿಟರ್ನ್ ಸಿಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ನಂಗೆ ತುಂಬ ಅಗತ್ಯ ಇದೆ. ಆಮೇಲೆ ಸ್ನೇಹಿತರೆ, ಯಾವುದನ್ನೇ ಆಗಲಿ ನಂಬಿಕೆಯಿಂದ ಮಾಡಿ. ಯಾವತ್ತೂ ಅಷ್ಟೇ ಅವತ್ತಿನ ದಿನ ದಯವಿಟ್ಟು ಎಷ್ಟೇ ಸಾಧ್ಯ ಆಗುತ್ತೋ ಅಷ್ಟು ಸಂತೋಷವಾಗಿರೋಂಥ ಪ್ರಯತ್ನ ಪಡಿ. ಯಾಕಂದರೆ ಒಬ್ಬರ ಜೊತೆ ಜಗಳ ಮಾಡ್ಕೊಬೇಡಿ. ಆಮೇಲೆ ಸಾಧ್ಯವಾದಷ್ಟು ಮಕ್ಕಳನ್ನ ಅವತ್ತಿನ ದಿನ ಅವಾಯ್ಡ್ ಮಾಡಿ. ಎಲ್ಲಾದರೂ ಒಂದು ಒಳ್ಳೆ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ, ಒಳ್ಳೆ ಆಟ ಆಡೋಂಥ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡೋಗಿ. ಯಾಕಂದರೆ ಅವತ್ತಿನ ದಿನ ಮಕ್ಕಳು ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ವರ್ಷ ಪೂರ್ತಿ ಕಿತ್ತಾಡ್ತಿರ್ತಾರೆ. ಆರೋಗ್ಯದ ಕಡೆ, ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದರೆ ಮಕ್ಕಳ ಆರೋಗ್ಯ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ವೆದರ್ ನೋಡಿದರೆ ಇವಾಗ ತುಂಬ ಬಿಸಿಲು, ಇದಾದಮೇಲೆ ಮಳೆಗಾಲ ಶುರುವಾಗುತ್ತೆ, ವಿಪರೀತ ಮಳೆ ಬರೋಂಥ ಚಾನ್ಸಸ್ ಇರ್ಬೋದು. ಅದಕ್ಕೋಸ್ಕರ ನೀವು ಮಕ್ಕಳ ಆರೋಗ್ಯದ ಕಡೆ ಅವತ್ತಿನ ದಿನ ಗಮನ ಕೊಟ್ಟರೆ ವರ್ಷ ಪೂರ್ತಿ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.